ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಎಲ್ಲ ಪೋಯಮ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥದ್ದರ ಸಮ್ಮರಿ ಅಲ್ಲ, ಅದು ಆ್ಯಕ್ಚುಲಿ ಆನ್ಸರೇ, ನಿಮ್ಮ ಕ್ವಶನ್ ಪೇಪರಲ್ಲಿ ಬರುವಂತಹ ಪ್ರಶ್ನೆಗೆ ಆನ್ಸರೇ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಈ ಒಂದು ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಯಾಕಂದರೆ ಈ ವಾಟ್ರ್ ಲಾಸ್ಟ್ ಚಾಪ್ಟರ್ ನಿಮ್ಮದು ಇರುವಂಥದ್ದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ. ಇದು ಕೂಡ ಸ್ವಲ್ಪ ಲೆಂತಿಯಾಗೇ ಇದೆ, 4 ಪೇಜ್ ಇದೆ ಪೋಯಮ್ ಅದು, ಹೌದಲ್ವಾ? ಹಾಗಾಗಿ ಸ್ವಲ್ಪ ಲೆಂತಿ ಆಗುತ್ತೆ. ಆದರೆ ಇಂಪಾರ್ಟೆಂಟ್ ಅಂದರೆ ಬಹಳ ಇಂಪಾರ್ಟೆಂಟು, ಆಯಿತಾ? ಬನ್ನಿ, ಇದು 3 ಮಾರ್ಕ್ಸು 4 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ನು, 2 ಮಾರ್ಕ್ಸಿಗೆಲ್ಲ ಬರುವಂಥದ್ದು ಅಲ್ಲ ಇದು, ಆಯಿತಾ? ಆದರೆ 1 ಮಾರ್ಕ್ಸ್ ಕೂಡ 10ನೆಯ ಪ್ರಶ್ನೆ ಇದೇ ಪಾಠದಿಂದ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಏನು ಬರುತ್ತೆ ಅಂತ ತೋರಿಸ್ಕೊಡ್ತೇನೆ. 3 ಕ್ವಶನ್ ಬರೋದು ಇದೇ ಒಂದು ಪಾಠದಲ್ಲಿ. ಅದೇನು ಅಂದರೆ, ಒಂದು ಬಿಸ್ಲರಿ ಬಾಟಲು, ಒಂದು ಮಿನರಲ್ ವಾಟರು, ಒಂದು ವೆಲ್ಲು. ಇದು ನೆನಪಿರಲಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಹಾಗಿದ್ರೆ ವಾಟ್ರಲ್ಲಿ ಏನೆಲ್ಲ ಪ್ರಶ್ನೆ ಕೇಳ್ತಾನೆ, ಅದಕ್ಕೇನೆಲ್ಲ ನಾವು ಬರೀಬೇಕು, ಎದ್ರ ಬಗ್ಗೆ ಈ ಒಂದು ಪೋಯಮ್ ಇದೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಅರ್ಧ ನಿಮಿಷದಲ್ಲಿ ತಿಳಿಸ್ಬಿಡ್ತೇನೆ. ನಿಮಗೆ ಏನು ಅಂತ ಹೇಳಿದರೆ, ಅದೊಂದು ಇದಿದೆ ನಿಮ್ಮಲ್ಲಿ ಕ್ರೇಜ್, ಏನು ಅಂದರೆ ಯಾರು ಏನಾದರೂ ಹೇಳ್ಕೊಳ್ಳಪ್ಪ, ನನಗೆ ಆನ್ಸರ್ ಬಂತು ಬರ್ಕೊತೀನಿ ಅಂತ. ತಮ್ಮ, ಇಫ್ ಯು ಅಂಡರ್ಸ್ಟ್ಯಾಂಡ್, ಯು ವಿಲ್ ರೈಟ್ ಮೋರ್ ಬೆಟರ್ ದ್ಯಾನ್ ದಿಸ್ ಆನ್ಸರ್. I request you, please listen. ವಾಟರ್ ಅಂತ ಒಂದು ಪೋಯಮ್ ಇದೆ. ಇದನ್ನು ಬರೆದವರು ಚೆಲ್ಲಾಪಲ್ಲಿ ಸ್ವರೂಪರಾಣಿ ಅಂತ, ನೆನ್ಪಿಟ್ಕೊಳ್ಳಿ. ವಾಟರ್ ಪೋಯಮ್ ಈಸ್ ರಿಟನ್ ಬೈ ಚೆಲ್ಲಾಪಲ್ಲಿ ಸ್ವರೂಪರಾಣಿ. ವಾಟರ್ ಈಸ್ ಎ ಪೋಯಮ್, ಇಟ್ ಈಸ್ ಅಬೌಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಅರ್ಥ ಆಗತ್ತಾ ಎಲ್ಲರಿಗೂ ಕೂಡ, ಆಯಿತಾ? ಜಾತಿಯ ಬಗ್ಗೆ, ವರ್ಣ ಸಿಸ್ಟಮಿನ ಬಗ್ಗೆ ಈ ಒಂದು ಪದ್ಯದಲ್ಲಿ ಹೇಳಲಾಗಿದೆ. ಯಾಕಂದರೆ ನಮ್ಮ ಕವಯಿತ್ರಿ ಪೋಯೆಟೆಸಸ್ ಅಂತ ಬರೀರಿ, ಆಯಿತಾ? ನಾನಿಲ್ಲಿ ಹಿಯರ್ ಪೋಯೆಟ್ ಸೇಸ್ ಅಂತ ಬರೆದಿದ್ದೀನಿ, ಯಾಕೆ ಗೊತ್ತಾ? ನಿಮಗೆ ತೋರಿಸ್ಬೇಕು ಅಂತ. ಇದಕ್ಕೆ 4ಕ್ಕೆ 4 ಮಾರ್ಕ್ಸ್ ಕೊಡಲ್ಲ, ಯಾಕಂದರೆ ಇಲ್ಲಿ ಪೋಯೆಟ್ ಅಂತ ಬರೆದಿದ್ದೀನಿ, ಇವಳು ಕವಯಿತ್ರಿ ಹುಡುಗಿ, ಹಾಗಾಗಿ ಇದಕ್ಕೆ ESS ಅಂತ ಸೇರಿಸಿ. ವಾಟರ್ ಈಸ್ ಎ ಪೋಯಮ್, it is about caste discrimination. Here the poet says that water knows the way of human civilization. She says that Dalits were not allowed to touch water. ನೋಡಿ, ಈ ಪದ್ಯ ಎಷ್ಟು ಈಸಿ ಅಂತ ಹೇಳಿದರೆ ಭಾಳ ಜನ ಕಷ್ಟ ಅಂದ್ಕೊಂಡಿದ್ದೀರಾ. ಈ ಪದ್ಯದಲ್ಲಿ ಯಾವ ರೀತಿಯಾಗಿ ಜನರು, ಅಪ್ಪರ್ ಕ್ಯಾಸ್ಟ್ ಪೀಪಲು, ದಲಿತ್ ಪೀಪಲ್ಗಳಿಗೆ ಅಂದರೆ ಲೋವರ್ ಕ್ಯಾಸ್ಟ್ ಜನರಿಗೆ ನೀರನ್ನು ಮುಟ್ಟಕ್ಕೆ ಕೊಡಲಿಲ್ಲ. ನೀರಿನ ಜೊತೆಗೆ ಅವ್ರಿಗೆ ಏನು ಮಾಡಿದರು ಅಂದರೆ ಅವಮಾನವನ್ನು ಮಾಡಿದರು, ನೀರಿನ ಜೊತೆಗೆ ಅವರಿಗೆ ತಾರತಮ್ಯವನ್ನು ಮಾಡಿದರು. ಅದರ ಬಗ್ಗೆ ಈ ಒಂದು ಕವಿತೆ, ಈ ಒಂದು ಪದ್ಯ ನಮಗೆ ಹೇಳ್ತಾ ಹೋಗ್ತಾ ಇದೆ. ಭಾಳ ಈಸಿ ಕಣ್ರಿ, ಆಯಿತಾ? ನೋಡಿ, ಶಿ ಸೇಸ್ ದಟ್ ದಲಿತ್ ವರ್ ನಾಟ್ ಅಲೋಡ್ ಟು ಟಚ್ ವಾಟರ್ ನಿಯರ್ ದ ಟ್ಯಾಪ್ಸ್, ನಿಯರ್ ದ ವೆಲ್. ಶಿ ಸೇಸ್ ದಟ್ ದಲಿತ್ ಸಫರ್ ಫ್ರಮ್ ಅನ್ಟಚಬಿಲಿಟಿ. ನೋಡಿ, ಈ ಪದ್ಯ ಕ್ಯಾಸ್ಟಿಸಮ್ ಬಗ್ಗೆ ಮಾತಾಡುತ್ತೆ, ಅನ್ಟಚಬಿಲಿಟಿ ಬಗ್ಗೆ ಮಾತಾಡುತ್ತೆ, ರೇಸಿಸಮ್ ಬಗ್ಗೆ ಮಾತಾಡುತ್ತೆ. ಇನ್ ದ ಸೊಸೈಟಿ ಶಿ ಸೇಸ್ ದಟ್ ವಾಟರ್ ನೋಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವಿಲೇಜ್ ಆ್ಯಂಡ್ ವಾಡ ಅಂದರೆ ಬೀದಿಗಳು ಅಂತ, ವಿಲೇಜ್ ಅಂದರೆ ಹಳ್ಳಿಗಳು ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲ ಕಡೆನೂ ನೀರಿಗಾಗಿ ಬೆಳಗ್ಗೆ ಎದ್ದರೆ ಕೊಡಗಳನ್ನು ಹಿಡ್ಕೊಂಡು ನಿಂತಿರ್ತಾರೆ. ಬೀದಿಗಳಲ್ಲಾಗಿರ್ಬೋದು, ಕೇರಿಗಳಲ್ಲಾಗಿರ್ಬೋದು, ವಿಲೇಜ್ಗಳಲ್ಲಾಗಿರ್ಬೋದು, ಟ್ಯಾಂಕ್ ಹತ್ರ ಆಗಿರ್ಬೋದು, ನಲ್ಲಿ ಹತ್ರ ಆಗಿರ್ಬೋದು, ಅಥವಾ ಮುನ್ಸಿಪಾಲ್ಟಿಯ ಟ್ಯಾಂಕರ್ ಹತ್ರ ಆಗಿರ್ಬೋದು. ವಾಟರ್ ಈಸ್ ಏನಂತೀರ, ಅದು ನ್ಯಾಚುರಲ್ ರಿಸೋರ್ಸ್, ಇಟ್ ಈಸ್ ಮೆಂಟ್ ಫಾರ್ ಆಲ್. ಆದರೆ ಅಪ್ಪರ್ ಕ್ಯಾಸ್ಟ್ ಪೀಪಲ್, ಆಯಿತಾ, ಏನು ಮಾಡಿದರು? ಡಿಸ್ಕ್ರಿಮಿನೇಷನ್ ಮಾಡಿದರು, ಆಯಿತಾ? ವಾಟರ್ ನೋಸ್ ದಿ ಹ್ಯುಮಿಲಿಯೇಷನ್ ಆಫ್ ದಿ ವಾಡಾ ಗರ್ಲ್. ಯಾವ ರೀತಿಯಾಗಿ ಬೀದಿನಲ್ಲಿರುವಂಥ ಹೆಣ್ಣು ಮಕ್ಕಳು, ಹೂ ಬಿಲಾಂಗ್ಸ್ ಟು ದಲಿತ್ ಫ್ಯಾಮಿಲಿ, ಹೂ ಬಿಲಾಂಗ್ಸ್ ಟು ಪಂಚಮಾಸ್. ಇದು ಕೀವರ್ಡ್ ಉತ್ತರದ್ದು, ಆಯಿತಾ? ಇದು ಸ್ವಲ್ಪ 10 ನಿಮಿಷ ಆಗ್ಬೋದು, ಬೇಜಾರಾಗ್ಬಾರ್ದು. ಔಟ್ ಬೇಕು ಅಂದರು ಇದೇ ಆನ್ಸರು ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಇಲ್ಲಿ ಆನ್ಸರನ್ನು ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ. ದಯವಿಟ್ಟು ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಕೇಳ್ಕೊಂಡ್ರೆ ಎಕ್ಸಾಮಲ್ಲಿ ಆನ್ಸರ್ ಮರ್ತೋದ್ರೂ ಕೂಡ ನೀವು ಬರೀತೀರಾ. ಯಾಕಂದರೆ ಯು ಹ್ಯಾವ್ ದಟ್ ಕ್ಯಾಪಾಸಿಟಿ, ನೀವು ಬರದೇ ಬರೀತೀರಾ. ಲೋಕಲ್ ಲ್ಯಾಂಗ್ವೇಜಲ್ಲಿ ಬರೀರಲ್ಲೇ. ನೋಡಿ, ದಟ್ ಈಸ್ ಡಿಸ್ಕ್ರಿಮಿನೇಷನ್. ಈಗ ನೀವು ನನ್ನ ತರಗತಿನಲ್ಲಿದ್ದೀರಾ, ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ, ಒಬ್ಬನಿಗಷ್ಟೇ ಪ್ರೀತಿ ಮಾಡ್ತಾಯಿದ್ರೆ ನೀವು ಹೇಳಲ್ವಾ, ಏನು ಸರ್ ಭಾಳ ಪಾರ್ಶಾಲಿಟಿ ಮಾಡ್ತೀರಾ, ಅವನಿಗಷ್ಟೇ ನಾನು ಫೀಸ್ ಕಟ್ಟಿದ್ದೀನಿ ಅಂತ. ಹಾಗೆ ದೇವರು ನಿನಗೂ ಹುಟ್ಟಿಸಿದವನೇ, ನನಗೂ ಹುಟ್ಟಿಸಿದ್ದಾರೆ, ಹೌದಲ್ವಾ? ನಿಮಗೂ ಹುಟ್ಟಿಸಿದ್ದಾರೆ, ನನಗೂ ಕೂಡ ಏನು ಈ ಭೂಮಿಯ ಮೇಲೆ ಕಳಿಸಿದ್ದಾರೆ, ನಿಮಗೂ ಕೂಡ ನನಗೂ ಕೂಡ, ಇಬ್ಬರಿಗೂ ಕೂಡ ತಾರತಮ್ಯ ಮಾಡುವ ಹಾಗಿಲ್ಲ ದೇವರು. ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು,
ಹೌದಲ್ವಾ? ಅವನು ಕೊಡುವಂತಹ ಪ್ರಕೃತಿಯಲ್ಲಿ ಇರುವಂತಹ ನೈಸರ್ಗಿಕ ದತ್ತವಾಗಿ ಸಿಗುವಂಥ ಪ್ರತಿಯೊಂದು ಕೂಡ ಉಚಿತವಾಗಿ ನಿನಗೂ ಕೊಟ್ಟರೆ ನನಗೂ ಕೂಡ ಕೊಡಬೇಕು. ಅದೇ ಇದು ಒಂದು. ಅದನ್ನು ನಾವು ಕೊಡಲಿಲ್ಲ ಅಂದರೆ ಇಂಜಸ್ಟಿಸ್ ಅಂತ ಕರಿತೀವಿ. ವಾಟರ್ ಈಸ್ ಎ ವಿಟ್ನೆಸ್ ಆಫ್ ಸೆಂಚುರೀಸ್ ಆಫ್ ಇಂಜಸ್ಟಿಸ್. ವಾಟರ್ ಈಸ್ ಎ ಮೈಟಿ ಮೂಮೆಂಟ್. ಆಯಿತಾ? ಕ್ರಾಂತಿಯನ್ನು ಎಬ್ಬಿಸಿದೆ. ವಾಟರ್ ಹ್ಯಾಸ್ ಬಿಕಮ್ ಮಲ್ಟಿ ನ್ಯಾಷನಲ್ ಮಾರ್ಕೆಟ್ ಟುಡೇ. ಅದೇ ನೀರು ಯಾವುದು ಒಂದಾನೊಂದು ಕಾಲದಲ್ಲಿ ಜಗಳವನ್ನು ಹಚ್ಚಿತ್ತೋ ಅದು ಇವತ್ತು ಮಲ್ಟಿ ನ್ಯಾಷನಲ್ ಮಾರ್ಕೆಟ್ ಕಮೋಡಿಟಿ ಪ್ರಾಡಕ್ಟ್ ಆಗಿಬಿಟ್ಟಿದೆ ಕಣ್ರೋ. ನೆನಪಿರಲಿ ನಿಮಗೆ. ಅಂದರೆ ಗಗನಕ್ಕೆ ಏರಿದರೂ ಕೂಡ ಅಲ್ಲೂ ಕೂಡ ನೀರು ಬೇಕು ಏರೋಪ್ಲೇನಲ್ಲಿ ಅಂತ. ಆಯಿತಾ? ಚೆಲ್ಲಾಪಿಲ್ಲಿ ಸ್ವರೂಪರಾಣಿ ಇವರು ಪೋಯಟೆಸಸ್ ಹುಡುಗಿ. ಇವರು ಒಂದು ಲೇಡಿ ಹೂ ಬಿಲಾಂಗ್ಸ್ ಟು ದಲಿತ್ ಫ್ಯಾಮಿಲಿ. ಇವರು ಕೂಡ ದಲಿತ್ ಫ್ಯಾಮಿಲಿಗೆ ಸಂಬಂಧಪಟ್ಟವರು. ಶಿ ಟ್ರೈಸ್ ಟು ಎಕ್ಸ್ಪ್ರೆಸ್ ಹರ್ ಓನ್ ಫೀಲಿಂಗ್ಸ್ ಬೈ ದಿಸ್ ಪೋಯಮ್. ನೋಡಿ, ಎ ಪ್ರಾಮಿನೆಂಟ್ ದಲಿತ್ ರೈಟರ್ ಯೂಸಸ್ ವಾಟರ್ ಆ್ಯಸ್ ಎ ಮೆಟಾಫರ್. ನೆನಪಿರಲಿ, ವಾಟ್ ಈಸ್ ಯೂಸ್ಡ್ ಆ್ಯಸ್ ಎ ಮೆಟಾಫರ್ ಇನ್ ದಿ ವಾಟರ್ ಪೋಯಮ್ ಅಂದರೆ ವಾಟ್ರೇ. ಇದು ಅನ್ವೇಲ್ ದಿ ಹಾರೋಯಿಂಗ್ ಎಕ್ಸ್ಪೀರಿಯನ್ಸಸ್ ಆಫ್ ದಿ ಅನ್ಟಚಬಲ್ಸ್ ಅಂತ ಹೇಳಿದರೆ ಬಿಟ್ಟೆ ಹಾಕ್ಬಿಡಿ, ಭಾಳ ಕಷ್ಟ ಬೇಡ. ಆ 2 ಲೈನ್ ಬಿಟ್ಟಾಕ್ರಪ್ಪ. ಆಯಿತಾ? ವಾಟರ್ ಯೂಸ್ಡ್ ಆ್ಯಸ್ ಎ ಮೆಟಫರ್ ಆದಮೇಲೆ ಫುಲ್ ಸ್ಟಾಪ್ ಹಾಕ್ಬಿಟ್ಟು ಪಂಚಮಾಸ್ ಆರ್ ಡಿನೈಡ್. ಪಂಚಮಾಸ್ ಅಂದ್ರೇ ದಲಿತ್, ಕೆಳಗಿನ ವರ್ಗ. 5th category ಆಫ್ ವರ್ಣಾ ಸಿಸ್ಟಮ್. 5th category ಆಫ್ ವರ್ಣಾ ಸಿಸ್ಟಮ್. ಪಂಚಮಾಸ್ ಆರ್ ಡಿನೈಡ್ ದಿ ರೈಟ್ ಟು ಡ್ರಾ ವಾಟರ್ ಫ್ರಮ್ ದಿ ವೆಲ್ಸ್. ಡಿನೈಡ್ ಅಂದರೆ ಅವರಿಗೆ ಪರ್ಮಿಷನ್ನೇ ಇರಲಿಲ್ಲ, ಹಕ್ಕನ್ನೇ ಕೊಟ್ಟಿರಲಿಲ್ಲ. ಆಯಿತಾ? ದೇ ಆರ್ ನಾಟ್ ಸಪೋಸ್ ಟು ಟಚ್ ವಾಟರ್ ಬಿಕಾಸ್ ಇಟ್ ಈಸ್ ಬಿಲೀವ್ಡ್ ದಟ್. ಅವರಿಗೆ ನೀರನ್ನು ಟಚ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ನೀಡಿರಲಿಲ್ಲ. ಯಾಕೆ ಅಂದರೆ ಎಲ್ಲರ ನಂಬಿಕೆ ಇತ್ತು. ಎಂಥ ನಂಬಿಕೆ ಅಂದರೆ ವಾಟರ್ ಗೆಟ್ಸ್ ಪಲ್ಯೂಟ್. ನೀರೇನಾಗುತ್ತೆ? ಕಲುಷಿತಗೊಳ್ಳುತ್ತೆ. ಚಾನಲಲ್ಲಿ ನಿಂತ್ಕೊಂಡು ಅಲ್ಲೇ ಟಾಯ್ಲೆಟಿಗೆ ಹೋಗಿ ಅಲ್ಲೇ ತೊಳ್ಕೊತವ್ರೆ, ಆವಾಗ ನೀರೇನಾಗಲ್ಲ. ಚಾನಲಲ್ಲೇ ಬಟ್ಟೆ ತೊಳಿತವ್ರೆ, ಆವಾಗ ನೀರೇನಾಗಲ್ಲ. ಆದರೆ ದಲಿತ್ ಪೀಪಲ್ ಬಂದು ಟಚ್ ಮಾಡಿಬಿಟ್ರೆ ಆ ನೀರಿಗೆ ಅದು ಅಪವಿತ್ರ ಆಗತ್ತೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಹಿಂದಿನ ಕಾಲದಲ್ಲಿ. ಈಗಲೂ ಕೂಡ ಇದೆ. ಬಿಲೀವ್ ದಟ್ ವಾಟರ್ ಗೆಟ್ಸ್ ಪಲ್ಯೂಟೆಡ್ ಇಫ್ ದೇ ಟಚ್ ಇಟ್, ಸೊ ದೇ ಹ್ಯಾವ್ ಟು ವೇಟ್ ಅಟ್ ದ ವೆಲ್ ಆಲ್ ದ ಡೇ. ಹಾಗಾಗಿ ಪಂಚಮಗಳು ನೀರು ತುಂಬಲಿಕ್ಕೆ ಅಂತ ಬಂದರೆ ಇಫ್ ದೇ ವಾಂಟ್ ಎ ಪಾಟ್ ಆಫ್ ವಾಟರ್ ದೇ ಯೂಸ್ ಟು ಸ್ಟ್ಯಾಂಡ್ ಆಲ್ ದ ಡೇ. ಇಡೀ ದಿನ ನಿಂತ್ಕೊಂಡು ಅಲ್ಲೇ ಯಾವುದು ಬಾವಿ ಕಟ್ಟೆನೋ ಅಥವಾ ವೆಲ್ಲಿನ ಪಕ್ಕದಲ್ಲೋ ಅಥವಾ ನೀರಿನ ಟ್ಯಾಂಕರ್ ಹತ್ರನೋ ಅಥವಾ ಟ್ಯಾಪಿನ ಪಕ್ಕದಲ್ಲಿ ಅಲ್ಲೇ ನಿಂತ್ಕೋಬೇಕಿತ್ತು ಕೊಡ ಇಟ್ಕೊಂಡು. ಆಯಿತಾ? ಯಾರೋ ಬಂದು ಒಬ್ಬರು ಮೇಲಿಂದ ನೀರನ್ನು ಅವರಿಗೆ ಸುರಿಯುವ ಸಮಯದಲ್ಲಿ ವೆನ್ ದೇ ಯೂಸ್ ಟು ಪೋರ್ ವಾಟರ್ ಫ್ರಮ್ ದ ಫಾರ್ ಡಿಸ್ಟೆನ್ಸ್ ದಟ್ ವಾಟರ್ ಯೂಸ್ ಟು ಸ್ಪಿಲ್ ಆನ್ ಹರ್ ಬಾಡಿ. ಅವಳ ದೇಹದ ಮೇಲೆ ಎಲ್ಲ ಬೀಳ್ತಾ ಇತ್ತು ಕಣ್ರಿ. ಫಾರ್ ದೆಮ್ ವಾಟರ್ ಈಸ್ ನಾಟ್ ಜಸ್ಟ್ ಎ ಸಬ್ಸ್ಟೆನ್ಸ್. ಅವರಿಗೆ, ಯಾರಿಗೆ? ದಲಿತರಿಗೆ, ನಿಮ್ಮಂಗೆ ಕೆಮಿಸ್ಟ್ರಿ ಓದುವವರಿಗೆ ಅಥವಾ ಈ ಜನ್ರೇಷನ್ ಮಕ್ಕಳಿಗೆ ವಾಟರ್ ಅಂದರೆ ಹೆಸ್ಟಿವ ಹೋಗಲೇ ಅಂತ ಕಳಿಸ್ತಾರೆ. ಹೆಸ್ಟಿವ ತಮ್ಮ. ಆದರೆ ಅವರಿಗೆ ಅದೇ ಜೀವ ಕಣ. ಬಟ್ ಇಟ್ ಈಸ್ ಎ ಸಿಂಬಲ್ ಆಫ್ ಮೈಟಿ ಮೂಮೆಂಟ್ ದೋ ದಿ ಪಂಚಮಾಸ್ ಆರ್ ಕನ್ಸಿಡರ್ಡ್ ಅನ್ಟಚಬಲ್ಸ್. ಸಮಾಜದಲ್ಲಿ ಈ ಒಂದು ಜಾತಿ, ಈ ಒಂದು ವರ್ಣದವರಿಗೆ ಯಾರು? ಬ್ರಾಹ್ಮಿಣ್ಸು, ಕ್ಷತ್ರಿಯಸು, ವೈಶ್ಯಸು, ಶೂದ್ರಾಸು, ಪಂಚಮಾಸ್ 5ನೇ ಕೆಟಗರಿಯ ಇವರಿಗೆ ಸಮಾಜದಲ್ಲಿ ಅನ್ಟಚಬಲ್ಸ್, ಅಸ್ಪೃಶ್ಯರು, ಇವರನ್ನು ಮುಟ್ಟಬಾರದು ಅಂತ ಇದ್ದರು. ಪೀಪಲ್ ವುಡ್ ನಾಟ್ ಥಿಂಕ್ ಟ್ವೈಸ್ ವೈಲ್ ಫಿಸಿಕಲಿ ಎಕ್ಸ್ಪ್ಲಾಯ್ಟಿಂಗ್ ದೆಮ್. ಪಂಚಮಾಸ್ ಸಫರ್ ಹ್ಯುಮಿಲಿಯೇಷನ್. ಅವಮಾನವನ್ನು ಸಹಿಸಿಕೊಂಡರು. ಆಯಿತಾ? ಆ್ಯಂಡ್ ಇನ್ಸಲ್ಟ್ ಅಟ್ ದ ಹ್ಯಾಂಡ್ಸ್ ಆಫ್ ಕಮ್ಮ ಲ್ಯಾಂಡ್ಲಾರ್ಡ್ಸ್. ಈ ಕಮ್ಮ ಲ್ಯಾಂಡ್ಲಾರ್ಡ್ಸ್ಗಳು ಕೂಡ ಅವರನ್ನು ಬಹಳ 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 ಟಾರ್ಚರನ್ನು ಕೊಡ್ತಾರೆ. ಅವರು ಮನೆಗಳನ್ನೇ ಸುಟ್ಟಾಕ್ತಾರೆ. ಇಡೀ ಮೆಲಾಪೆಲೆ ಅಂತ ಒಂದು ವಿಲೇಜ್ ಇರುತ್ತೆ, ಇಡೀ ಅದನ್ನು ಕೂಡ ಸುಟ್ಟಾಕ್ತಾರೆ. ಒಂದು ದಿನ ಏನಾಗುತ್ತೆ ಅಂದರೆ, ಇದು ನಿಮಗೆ 2 ಮಾರ್ಕ್ಸಿಗೆ ಬರ್ಬೋದು, ಬರಲ್ಲ. ಆಯಿತಾ? ಬಂದರೆ 3, 4 ಅದೇ ಫಿಕ್ಸು ಸರ್. ಒಂದು ಸ್ಟೋರಿ ಇಲ್ಲಿದೆ. ಈಗ ಏನು ಅಂದರೆ, ಕರಮಚೇದು ಸುವರ್ಥಮ್ಮ ಅಂತ ಒಂದು ಲೇಡಿ ಹೂ ಬಿಲಾಂಗ್ಸ್ ಟು ದಲಿತ್ ಫ್ಯಾಮಿಲಿ. ಈಸಿಯಾಗಿ ಮಾಡಿಕೊಡ್ತಾ ಇದ್ದೇನೆ ನಿಮಗೆ. ಇವಳು ಕೂಡ ಏನು ಮಾಡ್ತಾಳೆ ಅಂದರೆ, ಇವರ ವಿರುದ್ಧವಾಗಿ ಹೋರಾಡ್ತಾಳೆ. ಆಯಿತಾ? ಆ ಸಮಯದಲ್ಲಿ 6 ದಲಿತರನ್ನು ಈ ಅಪ್ಪರ್ ಕ್ಯಾಸ್ಟ್ನವರು ಕೊಂದಾಕ್ಬಿಡ್ತಾರೆ. ಆಯಿತಾ? ಈ ಇನ್ನೊಂದು ಮಹದ್ ಸ್ಟ್ರಗಲ್ ವಾಸ್ ಲೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಅವರು. ಒಂದು ಮಹದ್ ಸ್ಟ್ರಗಲನ್ನು ಮುಂಬೈನಲ್ಲಿ ಚಾದರ್ ಟ್ಯಾಂಕ್ ಹತ್ರ ಏನು ಮಾಡ್ತಾರೆ ಅಂದರೆ ಲೆಡ್ ಮಾಡ್ತಾರೆ. ಅಂದರೆ ಮುಂದಾಳತ್ವವನ್ನು ವಹಿಸ್ತಾರೆ. ಏನು ಗೊತ್ತಾ? ಟು ಗೆಟ್ ಎ ಪಾಟ್ ಆಫ್ ವಾಟರ್. ನಮ್ಮ ಸಮಾಜಕ್ಕೆ ಡಾಕ್ಟರ್ BR ಅಂಬೇಡ್ಕರ್ಗೂ ಮೂಲೆಯಲ್ಲಿ ಕುಂದರಿಸಿ ನೀರು ಸುರಿತಾ ಇದ್ರು ಕಣ. ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಮೂಲೆಯಲ್ಲಿ ಕುಂದರಿಸ್ಬಿಟ್ಟು ನೀರನ್ನು ಮುಟ್ಟಕ್ಕೆ ಕೊಡ್ತಿರಲಿಲ್ಲ. ಅಸ್ಪೃಶ್ಯತೆ, ತಮ್ಮ ನೀರು ಮುಟ್ಟಬೇಡ ಅಂತ. ದ ಲೈಫ್ ಸೇವಿಂಗ್ ವಾಟರ್ ಕ್ಯಾನ್ ಆಲ್ಸೋ ಟೇಕ್ ಡೆಸ್ಟ್ರಾಯರ್. ಹಾಗಿದ್ರೆ ನೀರಿನಲ್ಲಿ 2 ಗುಣಗಳು ಇದ್ದಾವೆ ನೋಡಿ. ಈಗ ಒಂದು ಕಡೆಯ ಆನ್ಸರನ್ನು ಬರೆದಿದ್ದೀನಿ, ಇನ್ನೊಂದು ಕಡೆ ಕ್ವಶನ್ ಏನಂತ ಕೇಳ್ಬೋದು ಅಂದರೆ, ದಿ ವಾಟರ್ ಅಂತ ನೀರಿದೆ ಅಲ್ವಾ,
ಅದು ಎರಡು ಏನಂತೀರ ರೂಪವನ್ನು ತಾಳುತ್ತೆ. ಒಂದು ಏನು ಅಂತ ಹೇಳಿದರೆ, ಈಗ ನೋಡಿ, ನಾನು ನಿಮಗೆ ಭಾಳ ಒಳ್ಳೆಯವನು, ಆದರೆ ಮನೆಯಲ್ಲಿ ನನ್ನನ್ನೆಲ್ಲ ಬೈತಾ ಇರ್ತಾರೆ. ನಿಮಗೆ ಇಸ್ಲಾಂ ಸರ್ ಅಂದರೆ ಬಹಳ ಪ್ರೀತಿ, ಮನೆಯಲ್ಲಿ ಇಸ್ಲಾಂ ಅಂದರೆ ವೈಕ್ ಅಂತ ಇರ್ತಾರೆ, ಎಂಥ ಮಗ, ಎಂಥ ಗಂಡ ಇವನು ಅಂತ. ಅಂದರೆ ಎರಡು ರೂಪ ಇರ್ತವೆ. ಹಾಗೆ ನೀರಿಗೂ ಕೂಡ ಎರಡು ರೂಪಗಳಿದ್ದಾವೆ. ನೀವು ನನಗೆ ಬೆಸ್ಟ್ ಸ್ಟೂಡೆಂಟು. ತಂದೆ ತಾಯಿಗಳು ಎದ್ರೆ ಬೆಳಗ್ಗೆ ಎದ್ಬಿಟ್ರೆ ಹಂದಿ ಮಕ್ಕಳ ಅವನು ಎಕ್ಸಾಮ್ ಐತಿ ಅಂತ ಬೈತಾ ಇರ್ತಾರೆ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಶತ್ರುಗಳು, ನನಗೆ ನೀವು ಮಿತ್ರರು, ನನಗೆ ನೀವು ಒಳ್ಳೆಯವರು. ಹೀಗೆ ನೀರಿಗೂ ಕೂಡ ಎರಡು ರೂಪಗಳಿದ್ದಾವೆ. ಒಂದು ಲೈಫ್ ಗೀವರ್ ಅಂತ, ಇನ್ನೊಂದು ಡೆಸ್ಟ್ರಾಯರ್ ಅಂತ. ಡೆಸ್ಟ್ರಾಯರ್ ಅಂತ ಹೇಳಿದರೆ ಜೀವವನ್ನು ತೆಗೆಯುತ್ತೆ ನೀರು. ಹೇಗೆ ಅಂದರೆ, ಇಫ್ ಇಟ್ ಟೇಕ್ಸ್ ಎ ಫಾರ್ಮ್ ಆಫ್ ಸುನಾಮಿ, ಅನ್ಫಾರ್ಚುನೇಟ್ಲಿ ಓನ್ಲಿ ದ ಪೂರ್ ಆರ್ ದಿ ಪ್ಲೇ ಥಿಂಗ್ಸ್ ಇನ್ ದ ವಿಕ್ಷಿಯಸ್ ಹ್ಯಾಂಡ್ಸ್ ಆಫ್ ಸುನಾಮಿ. ದಿಸ್ ಈಸ್ ಆಲ್ ಪವರ್ಫುಲ್ ವಾಟರ್ ವೆನ್ ಕಮರ್ಷಿಯಲೈಸ್ಡ್ ಸಿಟ್ಸ್ ಇನ್ನೋಸೆಂಟ್ಲಿ ಇನ್ ಬಿಸ್ಲರಿ ಬಾಟಲ್. ಇದೇ ನೀರು ಜಗಳ ಹಚ್ಚಿತ್ತು ಒಂದಾನೊಂದು ಕಾಲದಲ್ಲಿ. ಕರ್ನಾಟಕ ನಡುವೆ, ಗೋವಾ ನಡುವೆ, ತಮಿಳ್ನಾಡು ನಡುವೆ ಇವತ್ತು ಆರಾಮಾಗಿ ಕೂತ್ಕೊಂಡಿದೆ. ಲೋತಮ್ಮ ಎಲ್ಲಿ ಕೂತ್ಕೊಂಡಿದೆ? ಬಾವಿನಲ್ಲಿ ಇದ್ದಂತಹ ನೀರು ಇವತ್ತು ಬಂದು ಬಿಸ್ಲರಿ ಬಾಟಲಲ್ಲಿ ಕೂತ್ಕೊಂಡಿದೆ. ನೆನಪಿರಲಿ, ಇದು 1 ಮಾರ್ಕ್ಸಿಗೆ ಬರುತ್ತೆ. ವಾಟರ್ ಸಿಟ್ಸ್ ಸೈಲೆಂಟ್ಲಿ ಅಂತ ಕೇಳಿದರೆ ಬಿಸ್ಲರಿ ಬಾಟಲ್ ಅಂತ ಬರೀರಿ. ನ್ಯೂ ನೇಮ್ ಅಂತ ಕೇಳಿದರೆ ಮಿನರಲ್ ವಾಟರ್ ಅಂತ ಬರೀರಿ. ಸ್ಕೈ ಅಂತ ಕೇಳಿದರೆ ಮಿನರಲ್ ವಾಟರ್ ಅಂತ ಬರೀರಿ. ಇಟ್ ಈಸ್ ಆ್ಯನ್ ಐರನಿ. ಹೌದಲ್ವಾ? ಇದು ಹಾಸ್ಯಾಸ್ಪದ ಕಣ್ರಿ. ಒಂದಾನೊಂದು ಕಾಲದಲ್ಲಿ ಇದ್ದಂತಹ ನೀರಿಗೆ ಜಗಳ ಆಡಿದರು, ಮನುಷ್ಯರನ್ನು ಕೊಂದಾಕಿದ್ರು, ಇಡೀ ವಿಲೇಜನ್ನೇ ಕೊಂದಾಕಿದ್ರು. ಹೌದಲ್ವಾ? ಇಡೀ ವಿಲೇಜನ್ನೇ ಸುಟ್ಟಾಕಿದ್ರು. ಇವತ್ತು ಅದೇ ನೀರು ಅದೇ ದಲಿತರ ಕೈಯಲ್ಲಿ ದೊಡ್ಡವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಕುಡಿತಾರೆ ಅಂದರೆ ಇದು ಹಾಸ್ಯಾಸ್ಪದ ಅಲ್ವೇ? ಪಂಚಮಾಸ್ ಅಟೆಂಪ್ಟ್ ಟು ಗೆಟ್ ವಾಟರ್ ರೈಸಸ್ ಎ ಸ್ಟ್ರಾಮ್ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಆಫ್ ವಾಟರ್. ಆಯಿತಾ? ಟ್ರಿಗರ್ಸ್ ನೋ ರೆಸಿಸ್ಟೆನ್ಸ್ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಎಕ್ಸಾಮ್ಗಿಂತ ಮುಂಚೆ, ಆಯಿತಾ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಹುಡುಗರಿಗೆ, ಕರ್ನಾಟಕದಲ್ಲಿ ಓದುತ್ತಿರುವ ಮಕ್ಕಳಿಗೆ ಶೇರ್ ಮಾಡಿರಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.